ಉದ್ಯಮಿಗಳು ಇಲ್ಲಿ ರಸ್ತೆ ಗುಂಡಿ ಇರೋ ಕಾರಣಕ್ಕೆ ಬೇರೆ ರಾಜ್ಯಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ. ಒಂದು ಇವತ್ತು ಕಿರಣ್ ಮಜುಮ್ದಾರ್ ಶಾ ಒಂದು ಟ್ವೀಟ್ ಮಾಡಿದ್ದಾರೆ, ಈ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ, ಇದು ಹಾಳಾಗೋದಕ್ಕೆ ಜನರು ಕೂಡ ಕಾರಣ, ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾರೆ ಅಂತ. ಅಂದ್ರೆ ಉದ್ಯಮಿಗಳು ಕೂಡ ಟ್ವೀಟ್ ಮಾಡಿ ಈಗ ನಿನ್ನೆ ನಮ್ಮ ಮುಖ್ಯಮಂತ್ರಿಗಳು ವಿಪ್ರೋ ಅಜೀಂ ಪ್ರೇಮ್ಜಿ ಅವ್ರಿಗೆ ಪತ್ರ ಬರೆದು ಆ ಟ್ರಾಫಿಕ್ನ ಕಂಟ್ರೋಲ್ ಮಾಡೋಕ್ಕೆ ಅಲ್ಲೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಒಂದು ಎರಡನೇದು, ನಾವು IT-BT ಪರ ನಿಲ್ಲಿಲ್ಲ ಅಂದರೆ, ಕಾಂಗ್ರೆಸ್ ಕಾಂಟ್ರಿಬ್ಯೂಷನ್ ಇಲ್ಲ ಅಂದಿದ್ದರೆ ಬೆಂಗಳೂರು IT ಕ್ಯಾಪಿಟಲ್ ಹೆಂಗೆ ಆಗ್ತಿತ್ತು, ಗಾರ್ಡನ್ ಸಿಟಿ ಹೆಂಗೆ ಆಗ್ತಿತ್ತು, ಸಿಲಿಕಾನ್ ಸಿಟಿ ಹೆಂಗೆ ಆಗ್ತಿತ್ತು. ಆದರೆ ಬೆಂಗಳೂರು ಮೇಲೆ ಒತ್ತಡ ಜಾಸ್ತಿ ಆಗ್ತಿದೆ ಸರ್. ನಂಬರ್ ಆಫ್ ಕಂಪನೀಸ್ ಜಾಸ್ತಿ ಬರ್ತಿದೆ, ನಂಬರ್ ಆಫ್ ಮೈಗ್ರೆಂಟ್ಸ್ ಜಾಸ್ತಿ ಇದ್ದಾರೆ. ಬೆಂಗಳೂರಲ್ಲಿ ಲಕ್ಷಾಂತರ ಜನ ಮೈಗ್ರೆಂಟ್ಸ್ ಇದ್ದಾರೆ. ಇದು ಚಾಲೆಂಜಸ್ ಬರುತ್ತೆ. ಓವರ್ ದ ಪೀರಿಯಡ್ ಈ ಊರಲ್ಲಿ ಸಾವಿರಾರು ಜನಕ್ಕೆ ಬಂದು ಬದುಕನ್ನು ಕಟ್ಕೊಂಡಿದ್ದಾರೆ. ಕಸ ವಿಲೇವಾರಿ ಚಾಲೆಂಜೇ ಬೆಂಗಳೂರಿಗೆ. ಅದನ್ನು ಡಿಸ್ಪೋಸಲ್ ಮಾಡೋ ಮೆಕ್ಯಾನಿಸಮ್ನ ನಾವು ತಂತ್ರಜ್ಞಾನ ತರ್ತಾ ಇದ್ದೀವಿ. ಇಟ್ ಟೇಕ್ ಸಮ್ ಟೈಮ್ ಅಲ್ವಾ. ಇದೇ ಸೆಷನ್ನಲ್ಲಿ ಅಥವಾ ನಮ್ಮ ಗಮನಕ್ಕೆ ಒಂದು ಸೌಜನ್ಯವಾಗಿ ಒಂದು ಪತ್ರ ಬರೆದು, ಸರ್ ಸಾವಿರಾರು ಗುಂಡಿಗಳಿದೆ, ಒಂದು ಮುಚ್ಚಿ ಸರ್ ಅಂತ ಒಂದು ಪಾಸಿಟಿವ್ ಆಗಿ ಯಾಕೆ ನಮ್ಗೆ ಅಡ್ವೈಸ್ ಮಾಡಬಾರ್ದಾಗಿತ್ತು. ಏಕಾಏಕಿ ಮಾತಾಡಿದ್ರೆ ಒಂದು ಪ್ರೆಸ್ ಮೀಟ್ ಮಾಡಿ ವಿಮರ್ಶೆ ಮಾಡ್ತಾರೆ. BJP ಅವ್ರಿಗೆ ಇಶ್ಯೂ ಬೇಸ್ಡ್ ಮಾತಾಡೋಕ್ಕಾಗ್ತಿಲ್ಲ. ಏನಂದರೆ ಅದು ಮಾತಾಡ್ತಾರೆ. ನಾನು ಹೇಳೋದು, ಇದನ್ನು ನಮ್ಮ ಗಮನಕ್ಕೆ ತಂದಿದ್ದಿದ್ರೆ ನೋಡಿ ಸರ್, ನಿಮಗೊಂದು ಗೊತ್ತಿರಲಿ ನೋಡಿ, ಒಂದು ನಿಮ್ಮ ಗಮನಕ್ಕಿರಲಿ ಸರ್. ಇವತ್ತು BJP ಕ್ಷೇತ್ರದಲ್ಲಿ ಶಿವಮೊಗ್ಗದಲ್ಲಿ ನಮ್ಮ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾರಲ್ಲ, ಈಗ ವಿಜೇಂದ್ರನ MLA ಆಗಿದ್ದಾರಲ್ಲ, ಎಲ್ಲ ಗುಂಡಿಗಳು ಮುಚ್ಚಿಬಿಟ್ಟಿದ್ದಾರಂತ. ಅವರು ನನ್ನ ಬೇಸಿಕ್ ಕ್ವಶನ್ ಮುಚ್ಚಿಬಿಟ್ಟಿದ್ದಾರಂತ. ಕ್ವಶನ್ ಹಂಗಲ್ಲಣ. ನಾವು ರಸ್ತೆ ಹಾಕಿದ್ರೆ ಆ ರಸ್ತೆಯಲ್ಲಿ ಕ್ವಾಲಿಟಿ ಇಲ್ಲ ಅಂದರೆ ಗುಂಡಿ ಬೀಳುತ್ತೆ. ನೋಡಿ, ನಾವು ಅಭಿಯಾನ ಸ್ಟಾರ್ಟ್ ಮಾಡಿರೋದೇ ಇವಾಗ ನೋಡಿ. ಒಂದು ರಸ್ತೆ ಗುಂಡಿ ಬಿದ್ದ ಮೇಲೆ ಗುಂಡಿ ಮುಚ್ಚೋದು, ಗುಂಡಿ ತೆಗೆದು BJP ಅವ್ರ ಥರ ಗುಂಡಿ ಮುಚ್ಚೋದಲ್ಲ. ಯಾರು ಈಗ ನೋಡಿ ಸರ್, ನನಗೆ ಗೊತ್ತಿರೋ ಪ್ರಕಾರ ನೀವು BJP ಸೇರ್ಕೊಳ್ಳಿ ಸರ್, ಒಳ್ಳೆ ಫ್ಯೂಚರ್ ಇದೆ. ಅಲ್ಲಲ್ಲ ಇಲ್ಲ ನನಗೆ R ಅಶೋಕಣ್ಣಗಿಂತ ಇವರೇ ಬೆಟರ್ ಅನ್ನಿಸ್ತಾ ಇದೆ ಸರ್. ಇಲ್ಲ, ನಾನು ಹೇಳೋದೇನು ಗೊತ್ತಾ, ಅಲ್ಲಲ್ಲ, ನನಗೆ ನೀವು ವಿರೋಧ ಪಕ್ಷದವ್ರಿಗಿಂತ ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಾ ಅಂತ ಅಪ್ರಿಷಿಯೇಟ್ ಮಾಡ್ತಿದ್ದೀನಿ. ಅಲ್ಲ, ಒಳ್ಳೆ ಫ್ಯೂಚರ್ ಇರುತ್ತೆ ಅಂತ. ಥ್ಯಾಂಕ್ ಯು ಸರ್, ನನಗೆ ಫ್ಯೂಚರ್ ಇದೆ ಅಂತ ಒಪ್ಕೊಂಡಿದ್ದಕ್ಕೆ. ಇಲ್ಲ, ಹಂಗೇನಿಲ್ಲ ಸರ್, ನೀವು ಆರಾಮಾಗಿರಿ. ಅಪ್ರಿಷಿಯೇಟ್ ಮಾಡಿದ್ದೀನಿ ರಾಜಕಾರಣದಲ್ಲಿ ಫ್ಯೂಚರ್ ಇದೆ ಅಂತ ಅಲ್ವಾ. ಏನು ಕೊಟ್ಟಿದ್ದಾರೆ ಸರ್? ಕ್ರಿಶ್ಚಿಯನ್ಸ್ ಮುಂದೆ ಬೇರೆ ಸಮುದಾಯ ಜಾತಿಗಳ ಹೆಸರು ನಮೂದು ಮಾಡಿರೋದಕ್ಕೆ ಮತಾಂತರಕ್ಕೆ ನಾವೇ ಪ್ರೋತ್ಸಾಹ ಕೊಡ್ತಿದ್ವಿ ಅನ್ನೋ ವಿಚಾರಕ್ಕೆ ಹೇಳಿರುವಂಥದ್ದು. ಅಂದ್ರೆ ಸರ್ಕಾರ ಮಾಡಿರೋದು ತೆಗೆದುಕೊಂಡಿರೋ ಕ್ರಮ ತಪ್ಪಿದೆ ಅಂತ ಹೇಳಿದೆ ಸರ್. ನಿಮ್ಮ ಸರ್ಕಾರದಲ್ಲೇ ನಿಮ್ಮ ಮಾಜಿ ಸಚಿವರೇ ಹೇಳಿರುವಂಥ ಮಾತು ಸರ್. ಅದ್ರ ಬಗ್ಗೆ ನನ್ನ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಏನು ಸ್ಟ್ಯಾಂಡ್ ತಗೊಂತಾರೋ ಅದ್ರ ಪರವಾಗಿ ನಾನು ಹೇಳ್ತೀನಿ. ಬಟ್ ಅಲ್ಲಿ ಕ್ರಿಶ್ಚಿಯನ್ ಅನ್ನೋ ಪದ ಬಂದಿರೋದ್ರಿಂದ ಒಂದೇ ಒಂದು ನನಗೆ ಸಂದೇಹ ಇದೆ. ಛಲವಾದಿ ನಾರಾಯಣ ಸಾಮಣ್ಣವರೇ, ತಾವು ಕ್ರಿಶ್ಚಿಯನ್ಗೆ ಮತಾಂತರವಾಗಿದ್ದೀರಾ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಿದೆ. ನನಗೆ ಗೊತ್ತಿಲ್ಲ, ಅವ್ರ ವಿರೋಧ ಪಕ್ಷದ ನಾಯಕರು. ನನಗೂ ಆ ಸಂದೇಹ ಕಾಡ್ತಿದೆ. ಛಲವಾದಿ ನಾರಾಯಣ ಸಾಮಣ್ಣವರೇ, ತಾವು ಕ್ರಿಶ್ಚಿಯನ್ಗೆ ಮತಾಂತರ ಆಗಿದ್ದು ನಿಜವಾ? ನಾನು ಆರೋಪ ಮಾಡ್ತಿಲ್ಲ. ನಿಜವೇ ಆಗಿದ್ದರೆ ಯಾಕಾದ್ರಿ? ನೀವು ಕನ್ವರ್ಟ್ ಆಗಿಲ್ಲ ಅಂದರೆ ದಯವಿಟ್ಟು ಆಗಿಲ್ಲ ಅಂತ ಹೇಳಿಕೆ ಕೊಡಿ. ಯಾಕೆಂದರೆ ತುಂಬ ಜನ ಇವ್ರು ಚರ್ಚ್ಗೆ ಹೋಗಿದ್ದು, ಪ್ರೇಯರ್ ಮಾಡಿದ್ದು ನಮ್ಮ ಭಾಗದಲ್ಲಿ, ದೇವನಹಳ್ಳಿ ಭಾಗದಲ್ಲಿ ನನಗೆ ಮಾತಾಡಿದ್ರು. ನಾನು ಹೇಳಿದೆ, ನೋಡಪ್ಪ, ಹಿರಿಯ ವ್ಯಕ್ತಿಗಳ ಬಗ್ಗೆ ನಾವು ಆರೋಪ ಮಾಡಲ್ಲ, ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವು ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗಿದ್ದು ನಿಜವಾ ಇಲ್ಲವಾ ಅಷ್ಟೇ. ದಯವಿಟ್ಟು ಇದು ಉತ್ತರ ನಾನು ಬಯಸ್ತಾ ಇದ್ದೀನಿ ಸರ್. ಛಲವಾದಿ, ನಾನು ನನ್ನ ಸರ್ಕಾರ, ನನ್ನ ಹಿರಿಯ ನಾಯಕ, ನಾನು ಆ ಹೇಳಿಕೆ ಬಗ್ಗೆ ಐ ಡೋಂಟ್ ವಾಂಟ್ ಟು ಕಾಮೆಂಟ್. ನನ್ನ ಸರ್ಕಾರದ ಸ್ಟ್ಯಾಂಡ್ ಇದೆಯೋ ಅದು ನನ್ನ ಸ್ಟ್ಯಾಂಡ್ ಅಷ್ಟೇ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.